ಸ್ನೇಹಿತರೆ ನಮಸ್ಕಾರ. ನಾನು ಅಶೋಕ್ ದಾವಣಗೆರೆ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ದುರಂಧರ್ 2 ರಣವೀರ್ ಸಿಂಗ್ ನಟನೆಯ ಸಿನಿಮಾ, ಆದಿತ್ಯಧಾರ್ ನಿರ್ದೇಶನ ಮಾಡಿದಂತಹ ಸಿನಿಮಾ, ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಸಿನಿಮಾ. ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದಾಗ ಒಂದು ಯಶಸ್ಸಿನ ಮಾನದಂಡ ಮತ್ತೆ ಈ ಸಿನಿಮಾಗೆ ಸಿಕ್ಕಂತಹ ರೆಸ್ಪಾನ್ಸ್ ಅದೆಲ್ಲವನ್ನು ನೋಡಿದಾಗ ದುರಂಧರ್ 2 ಇವತ್ತಿಗೆ ಬಹಳ ದೊಡ್ಡ ಪ್ರಾಜೆಕ್ಟ್ ಆಗಿ ನಿಲ್ಲುತ್ತೆ. ಎಸ್, ಅದರ ಸೀಕ್ವೆಲ್, ದುರಂಧರ್ ಸಿನಿಮಾದ ಸೀಕ್ವೆಲ್ ದುರಂಧರ್ 2. ದುರಂಧರ್ ಸಿನಿಮಾನ ನೋಡಿದವರು ಈಗ ಆಲ್ರೆಡಿ ದುರಂಧರ್ 2 ನೋಡಲಿಕ್ಕೆ ಕಾಯ್ತಾ ಇದ್ದೀರಿ. ಎಸ್, ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ದುರಂಧರ್ 2 ಎದುರುಗಡೆ ಕನ್ನಡದ ಟಾಕ್ಸಿಕ್ ಸಿನಿಮಾ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾ ತೆರೆಗೆ ಬರಬೇಕಾಗಿತ್ತು. ಸೊ ಎಲ್ಲರೂ ಕೂಡ ಅನ್ಕೊಂಡಿದ್ರು ಇದು ದಶಕದ ಮುಖಾಮುಖಿ ಅಂತ, ಬಿಗ್ಗೆಸ್ಟ್ ಫೇಸ್ ಆಫ್ ಅನ್ನುವಂತಹ ರೀತಿಯಲ್ಲಿ ಅದನ್ನು ಬಿಂಬಿಸಲಾಯಿತು. ಆದರೆ ಈ ಮಧ್ಯಪ್ರಾಚ್ಯ ವಾರ್ನ ರೀಸನ್ಗೆ ಟಾಕ್ಸಿಕ್ ಮುಂದಕ್ಕೆ ಹೋಯಿತು. ಸೊ ಅದು ಒಂದು ರೀತಿ ಒಳ್ಳೇದಾಯ್ತು, ಯಾಕಂದರೆ ಎರಡು ದೊಡ್ಡ ಸಿನಿಮಾಗಳ ಮಧ್ಯೆ ಈ ಬಾಕ್ಸ್ ಆಫೀಸ್ ಕದನ ಆದಾಗ ಪ್ರೇಕ್ಷಕರಿಗೂ ಕೂಡ ಒಂದಷ್ಟು ಗೊಂದಲಗಳಿರುತ್ತೆ. ಎರಡೂ ಸಿನಿಮಾಗೂ ಬೇರೆಯದ್ದೇ ಆದಂತಹ ಪೊಟೆನ್ಷಿಯಲ್ ಇದ್ದಾಗಿಯೂ ಕೂಡ ಪ್ರೇಕ್ಷಕರಿಗೆ ಎಲ್ಲೋ ಒಂದು ಕಡೆ ಗೊಂದಲ ಇರುತ್ತೆ, ಇದನ್ನು ನೋಡೋದಾ ಅನ್ನುವಂಥದ್ದು. ಯಾವುದಾದ್ರೂ ಒಂದು ಸಿನಿಮಾಗೆ ಅದರಿಂದ ಸ್ವಲ್ಪ ಮಟ್ಟಿಗೆ ಕಲೆಕ್ಷನ್ ಮೇಲೆ ಹೊಡೆತ ಬೀಳುವಂತಹ ಸಾಧ್ಯತೆ ಇತ್ತು. ಸೊ ಆ ನಿಟ್ಟಿನಲ್ಲಿ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರೋದು ಅಂದರೆ ಎರಡೂ ಸಿನಿಮಾಗೂ ಒಳ್ಳೆಯದಾಗಿದೆ. ಅದೇ ನಿಟ್ಟಿನಲ್ಲಿ ಈಗ ದುರಂಧರ್ 2 ಸಿನಿಮಾ ಸೋಲೋ ಎಂಟ್ರಿ. ಸೊ ಈಗ ದುರಂಧರ್ ಮಾಡ್ತಾ ಇರುವಂತಹ ದಾಖಲೆಗಳನ್ನು ನಾವು ನೋಡ್ತಾ ಹೋಗೋಣ. ಮಾರ್ಚ್ 19ನೇ ತಾರೀಕು ಬರ್ತಾ ಇದೆ. ಸೊ ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ. ಸೊ ಓವರ್ ಆಲ್ ದುರಂಧರ್ ಏನೆಲ್ಲ ದಾಖಲೆಗಳನ್ನು ಮಾಡ್ತಾ ಇದೆ, ಇದರ ರಿಲೀಸ್ ಪ್ರೋಸೆಸ್ನಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಇದ್ರ ಬಗ್ಗೆ ಒಟ್ಟಾರೆ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು, ನೀವು ಕೊಡುವಂತಹ ಒಂದು ಲೈಕ್ ನಮಗೆ ಬಹಳ ಸ್ಫೂರ್ತಿಯನ್ನು ತುಂಬುತ್ತೆ ಮುಂದಿನ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡುವಾಗ. ಸೊ ಲೆಟ್ಸ್ ಇನ್ ದುರಂಧರ್ 2. ನಾನು ಆವಾಗಲೇ ಹೇಳಿದೆ, ರಣವೀರ್ ಸಿಂಗ್ ನಟನೆಯ ಸಿನಿಮಾ, ಆದಿತ್ಯಧಾರ್ ನಿರ್ದೇಶನದ ಸಿನಿಮಾ, ಬಹಳ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಂತಹ ಸಿನಿಮಾ. ಎಸ್, ಸಿನಿಮಾ ನೋಡಿದವ್ರಿಗೆ ಈಗ ಆಲ್ರೆಡಿ ಗೊತ್ತಿದೆ ಈ ಸಿನಿಮಾದ ಕತೆ ಏನು ಅನ್ನುವಂಥದ್ದು. ಇಂಡಿಯನ್ ಸ್ಪೈ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ನಡೆಯುವಂತಹ ಉಗ್ರ ಚಟುವಟಿಕೆಗಳು ಅಥವಾ ಭಾರತದ ವಿರುದ್ಧ ನಡೆಯುವಂತಹ ಆ ಉಗ್ರ ಚಟುವಟಿಕೆಗಳು, ಅದರ ಪ್ಲಾನಿಂಗ್ಸ್ಗಳು ಏನೇನಿತ್ತು ಅದನ್ನೆಲ್ಲ ಡೆಮಾಲಿಷ್ ಮಾಡುವಂತಹ ಒಟ್ಟಾರೆ ಪ್ರೋಸೆಸ್ ಏನಿತ್ತು ಅದನ್ನು ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಅದರಲ್ಲಿ ಹಲವಾರು ಪಾತ್ರಗಳು ಬಂದಿತ್ತು. ಅಕ್ಷಯ್ ಖನ್ನಾ ಅವರ ಪಾತ್ರ, ಸಂಜಯ್ ದತ್ ಅವರ ಪಾತ್ರ, ಬಹಳಷ್ಟು ಪಾತ್ರಗಳು ಬಂದಿತ್ತು. ಬಹಳ ವಿಶೇಷವಾಗಿ ಅಕ್ಷಯ್ ಖನ್ನಾ ಅವರ ಪಾತ್ರ, ರೆಹಮಾನ್ ಡಕಾಯತ್ ಅನ್ನುವಂತಹ ಪಾತ್ರ, ಬಹಳ ರಣವೀರ್ ಸಿಂಗ್ ಪಾತ್ರವನ್ನು ಹೊರತುಪಡಿಸಿದರೆ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದಂತಹ ಪಾತ್ರ ಅಂದರೆ ಅದು ಅಕ್ಷಯ್ ಖನ್ನಾ ಅವರ ರೆಹಮಾನ್ ಡಕಾಯತ್ ಪಾತ್ರ. ಎಸ್, ನಾವು ಸ್ಟೋರಿ ಲೈನನ್ನು ನೋಡೋದಾದರೆ, ಎಸ್, ಒಬ್ಬ ಇಂಡಿಯನ್ ಸ್ಪೈ ಪಾಕಿಸ್ತಾನಕ್ಕೆ ಹೋಗ್ತಾನೆ, ಅಲ್ಲಿ ಅವರ ಮಧ್ಯದಲ್ಲೇ ಇದ್ದುಕೊಂಡು ಅವರ ಪ್ಲಾನಿಂಗ್ಗಳನ್ನು ಹೇಗೆ ಫೇಲ್ಯೂರ್ ಮಾಡ್ತಾನೆ. ಸೊ ಎಂಡ್ನಲ್ಲಿ ಅಕ್ಷಯ್ ಖನ್ನಾ ಅವರ ಪಾತ್ರ ಅಂದರೆ ರೆಹಮಾನ್ ಡಕಾಯತ್ ಅನ್ನುವಂತಹ ಪಾತ್ರವನ್ನು ಕೊನೆ ಮಾಡುವ ಮೂಲಕ ಫಸ್ಟ್ ಪಾರ್ಟ್ ಎಂಡ್ ಆಗಿತ್ತು. ಸೊ ಸೆಕೆಂಡ್ ಪಾರ್ಟ್ನಲ್ಲಿ ಏನಿರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಎಸ್, ದುರಂಧರ್ 2 ರಿವೆಂಜ್ ಅನ್ನುವಂತಹ ಟೈಟಲ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಟ್ರೈಲರಿಗೆ ಆಲ್ರೆಡಿ ನೋಡಿದ್ದೀರಾ. ಫಸ್ಟ್ ಪಾರ್ಟ್ನಲ್ಲಿ ಒಂಥರ ಅಂಡರ್ ಪ್ಲೇ ಆಗಿತ್ತು, ಅಲ್ಲಲ್ಲಿ ಒಂದು 2-3 ದೃಶ್ಯಗಳನ್ನು ಹೊರತುಪಡಿಸಿದರೆ ತುಂಬ ವೈಲೆನ್ಸನ್ನು ಫಸ್ಟ್ ಪಾರ್ಟ್ನಲ್ಲಿ ತೋರಿಸಿರಲಿಲ್ಲ. ಎಸ್, ಸೆಕೆಂಡ್ ಪಾರ್ಟ್ನಲ್ಲಿ ಅಸಲಿ ಕತೆ ಇದೆ ಅನ್ನುವಂಥದ್ದು. ಆ್ಯಕ್ಷನ್ ಸಿಕ್ಕಾಪಟ್ಟೆ ಹೆವಿಯಾಗಿ ಈ ಪಾರ್ಟ್ನಲ್ಲಿ ಇರುತ್ತೆ. ಯಾಕಂದರೆ ರಣವೀರ್ ಸಿಂಗ್ ಪಾತ್ರ ಏನಿದೆ ಅದು ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರಾವರ್ಷನ್ ಅನ್ನುವಂತಹ ಒಂದು ಲೆವೆಲ್ಗೆ ಹೋಗೋದು ಈ ದುರಂಧರ್ ಪಾರ್ಟ್ 2ನಲ್ಲಿ. ವಿಶೇಷವಾಗಿ ಲಿಯಾರಿ ಅನ್ನುವಂತಹ ಒಂದು ಪಾಕಿಸ್ತಾನದಲ್ಲಿ ಬರುವಂತಹ ಒಂದು, ಅಲ್ಲಿ ಇಡೀ ಆ ಲಿಯಾರಿ ಯಾರು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಅವರೇ ಅಲ್ಲಿ ಕಿಂಗ್ ಅನ್ನುವಂಥದ್ದು. ರೆಹಮಾನ್ ಡಕಾಯತ್ ಪಾತ್ರ ಫಸ್ಟ್ ಪಾರ್ಟ್ನಲ್ಲಿ ಎಂಡ್ ಆಗಿರೋದ್ರಿಂದ ರಣವೀರ್ ಸಿಂಗ್ ಪಾತ್ರ ಪಾರ್ಟ್ 2ನಲ್ಲಿ ಆ ಲಿಯಾರಿ ಅನ್ನುವಂತಹ ಆ ಇಡೀ ಒಂದು ಸಾಮ್ರಾಜ್ಯ ಏನಿದೆ ಅದು ಸಂಪೂರ್ಣವಾಗಿ ಆತ ಆವರಿಸ್ಕೊಳ್ತಾನೆ, ಅಲ್ಲಿ ಕಿಂಗ್ ಆಗ್ತಾನೆ. ಸೊ ಮುಂದೆ ಇಡೀ ಭಾರತದ ವಿರುದ್ಧ ನಡೆಯುವಂತಹ ಷಡ್ಯಂತ್ರಗಳು ಅಥವಾ ಉಗ್ರ ಚಟುವಟಿಕೆಗಳನ್ನು ಹೇಗೆ ಡೆಮಾಲಿಷ್ ಮಾಡ್ತಾನೆ, ಅದನ್ನು ಹೇಗೆ ಕೊನೆಗಾಣಿಸ್ತಾನೆ ಅನ್ನುವಂಥದ್ದು ಬಹಳ ದೊಡ್ಡ ರಿವೆಂಜ್ನ ಒಂದು ಕತೆ ಪಾರ್ಟ್ 2ನಲ್ಲಿ ಬರುತ್ತೆ. ಎಸ್, ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟ್ನಿಂದ ಕಾಯ್ತಾ ಇದ್ದೀವಿ. ಸೋಲೋ ಎಂಟ್ರಿ. ಸೊ ಟಾಕ್ಸಿಕ್ ಡಿಲೇ ಆಯಿತು. ದುರಂಧರ್ 2 ಈಗ ರೆಕಾರ್ಡ್ಗಳನ್ನು ಮಾಡ್ತಾ ಇದೆ. ಸೊ ರೆಕಾರ್ಡ್ಗಳ ಬಗ್ಗೆ ಹೇಳೋದಾದರೆ, ಈಗ ಆಲ್ರೆಡಿ ಮಾರ್ಚ್ 18ನೇ ತಾರೀಕು ಪೇಡ್ ಪ್ರೀಮಿಯರ್ ಶೋ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಮಾಡಿದ್ದಾರೆ. ಜಗತ್ತಿನಾದ್ಯಂತ ಪೇಡ್ ಪ್ರೀಮಿಯರ್ ಶೋಗೆ ಟಿಕೆಟ್ ಬುಕಿಂಗ್ ಓಪನ್ ಆಗಿದೆ. ದಾಖಲೆಗಳ ಮೇಲೆ ದಾಖಲೆಯನ್ನು ದುರಂಧರ್ 2 ಮಾಡ್ತಾ ಇದೆ. ಪೇಡ್ ಪ್ರೀಮಿಯರ್ನಲ್ಲೇ ಇಲ್ಲಿಯವರೆಗೂ ಭಾರತೀಯ ಚಿತ್ರರಂಗದಲ್ಲೇ ಯಾವ ಸಿನಿಮಾವು ತೆಗೆದುಕೊಳ್ಳದಿರುವಂತಹ ಒಂದು ಓಪನಿಂಗ್ ಅನ್ನ
ಈ ಒಂದು ಸಿನಿಮಾ ತಗೊಳ್ತಾ ಇದೆ ಅನ್ನುವಂಥದ್ದು. ಭಾರತದಾದ್ಯಂತ 3,50,000 ಟಿಕೆಟ್ಗಳು ಇಲ್ಲಿಯವರೆಗೂ ಸೇಲ್ ಆಗಿದೆ ಅನ್ನುವಂಥದ್ದು. ಅದು ಮಾರ್ಚ್ 11ನೇ ತಾರೀಕಿನವರೆಗಿನ ದಾಖಲೆ. ಅದಾದ ಮೇಲೆ ಇನ್ನೂ 1 ವಾರ ಸಮಯ ಇರೋದ್ರಿಂದ ಅಲ್ಲಿಯವರೆಗೂ ಎಷ್ಟು ಟಿಕೆಟ್ ಸೇಲ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈ ಒಂದು 3,50,000 ಟಿಕೆಟ್ನಿಂದ ಒಟ್ಟಾರೆ ಗಳಿಕೆ ಆಗಿರುವಂಥದ್ದು 20+ ಕೋಟಿ, ಅಂದ್ರೆ 20 ಕೋಟಿಗೂ ಅಧಿಕ ಅನ್ನುವಂಥದ್ದು. ಇದು ಭಾರತೀಯ ಚಿತ್ರರಂಗದ ಯಾವೊಂದು ಸಿನಿಮಾಗೂ ಈ ಒಂದು ಕಲೆಕ್ಷನ್ ಆಗಿರಲಿಲ್ಲ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ನಾರ್ತ್ ಅಮೇರಿಕಾ ಭಾಗ ಏನಿದೆ ಅಲ್ಲಿ ಈ ಸಿನಿಮಾ ಅತಿ ಹೆಚ್ಚು ಟಿಕೆಟ್ ಸೇಲನ್ನು ಇಲ್ಲಿಯವರೆಗೂ ಮಾಡಿದೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ನಮ್ಮ ಡೊಮೆಸ್ಟಿಕ್ ವಿಚಾರಕ್ಕೆ ಬರೋದಾದ್ರೆ ಈ ಹಿಂದೆ RRR ಸಿನಿಮಾ ಇರ್ಬೋದು, ಬಾಹುಬಲಿ ಇರ್ಬೋದು, ಅಥವಾ ರಣಬೀರ್ ಕಪೂರ್ ನಟನೆಯ ಅನಿಮಲ್ ಸಿನಿಮಾಗೆ ಸಿಕ್ಕಂತಹ ಗಳಿಕೆ ಏನಿತ್ತು ಪೇಯ್ಡ್ ಪ್ರೀಮಿಯರ್ನಲ್ಲಿ ಅದೆಲ್ಲವನ್ನು ಮೀರಿ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು. ಬರೀ ಡೊಮೆಸ್ಟಿಕ್ 1ರಿಂದಲೇ 40ರಿಂದ 50 ಕೋಟಿ ಗಳಿಕೆಯನ್ನ ಪೇಯ್ಡ್ ಪ್ರೀಮಿಯರ್ನಿಂದಲೇ ಈ ಒಂದು ದುರಂಧರ್ 2 ಸಿನಿಮಾ ಮಾಡುತ್ತೆ ಅನ್ನುವಂತಹ ಮಾಹಿತಿ ಸೋರ್ಸು ಸಿಗ್ತಾ ಇದೆ. ಇನ್ನು ನಾರ್ತ್ ಅಮೇರಿಕಾದಲ್ಲಿ ಈ ಸಿನಿಮಾ ಇಲ್ಲಿಯವರೆಗೂ ಯಾವ ಸಿನಿಮಾವು ಕೂಡ ಮಾಡದೇ ಇರುವಂತಹ ದಾಖಲೆಯನ್ನ, ಅಟ್ಲಿ ಮತ್ತು ಶಾರುಖ್ ಖಾನ್ ಕಾಂಬಿನೇಷನ್ ಅಲ್ಲಿ ಬಂದಂತಹ ಜವಾನ್ ಸಿನಿಮಾದ ದಾಖಲೆಯನ್ನ ನಾರ್ತ್ ಅಮೇರಿಕಾದಲ್ಲಿ ದುರಂಧರ್ 2 ಸಿನಿಮಾ ಮೀರಿ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು. ಬಹಳ ದೊಡ್ಡ ದಾಖಲೆಯನ್ನ ಭಾರತೀಯ ಚಿತ್ರರಂಗದಲ್ಲಿ ಪೇಯ್ಡ್ ಪ್ರೀಮಿಯರ್ ಮೂಲಕ ಮಾಡ್ತಾ ಇದೆ ಈ ಸಿನಿಮಾ ಅನ್ನುವಂಥದ್ದು. ಬರೀ ಪೇಯ್ಡ್ ಪ್ರೀಮಿಯರ್ನಲ್ಲೇ 40-50 ಕೋಟಿ ಡೊಮೆಸ್ಟಿಕ್ನಲ್ಲಿ ಆದರೆ ಬಹುಶಃ ಈ ಸಿನಿಮಾ ಮೊದಲ ದಿನ ಏನಿಲ್ಲ ಅಂದ್ರೂ 150 ಕೋಟಿಗೂ ಅಧಿಕ ಗಳಿಕೆಯನ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಆಲ್ರೆಡಿ ದುರಂಧರ್ ಪಾರ್ಟ್ 1 ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ. ಇನ್ ದ ಸೆನ್ಸ್ ಒಂದೇ ಭಾಷೆಯಲ್ಲಿ, ಕೇವಲ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿ 1300ಕ್ಕೂ ಅಧಿಕ ಕೋಟಿ ಗಳಿಕೆಯನ್ನು ಮಾಡಿದಂತಹ ಸಿನಿಮಾ. ಯಾಕಂದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಬಂದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳು 1000 ಕೋಟಿ ಕ್ಲಬ್ ಅನ್ನ ಸೇರಿದ್ರು ಕೂಡ ಅದು ಮಲ್ಟಿಪಲ್ ಲ್ಯಾಂಗ್ವೇಜ್ ನಲ್ಲಿ ಬಂದಂತಹ ಸಿನಿಮಾಗಳಾಗಿತ್ತು. 5 ಭಾಷೆ 6 ಭಾಷೆಗಳಲ್ಲಿ ಬಂದಂತಹ ಸಿನಿಮಾಗಳಾಗಿತ್ತು. ಆದರೆ ಕೇವಲ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗಿ 1300 ಕೋಟಿ ಗಳಿಕೆ ಮಾಡಿರುವಂತಹ ಏಕೈಕ ಸಿನಿಮಾ ಅದು ದುರಂಧರ್ ಸಿನಿಮಾ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಸಿನಿಮಾದ ಟಾರ್ಗೆಟ್ ಕನಿಷ್ಠ 2,000 ಕೋಟಿ ಇದೆ ಅನ್ನುವಂಥದ್ದು. ಎಸ್, ಅಫ್ಕೋರ್ಸ್ ಜನರಿಗೆ ದುರಂಧರ್ ಸಿನಿಮಾದ ಮೇಲೆ ಇರುವಂತಹ ಸೆಂಟಿಮೆಂಟು ಮತ್ತು ಇದು ಒಂದು ಪೆಟ್ರಿಯಾಟಿಕ್ ಅಂದ್ರೆ ದೇಶಭಕ್ತಿಯನ್ನ ಜನರಲ್ಲಿ ಒಂದು ಕಿಚ್ಚನ್ನ ಹಚ್ಚಿರುವಂತಹ ಸಿನಿಮಾ ಆಗಿರೋದ್ರಿಂದ ಸಹಜವಾಗಿಯೇ ಈ ಸಿನಿಮಾಗೆ ಬಹಳ ದೊಡ್ಡ ಓಪನಿಂಗ್ ಸಿಗತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಪೇಯ್ಡ್ ಪ್ರೀಮಿಯರ್ ಬುಕ್ಕಿಂಗ್ ಆಗ್ತಾ ಇರೋ ರೀತಿಯನ್ನ ನೋಡಿದಾಗಲೇ ಗೊತ್ತಾಗತ್ತೆ. ಇಡೀ ಭಾರತೀಯ ಪ್ರೇಕ್ಷಕರು ಈ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಎಸ್, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವಂತಹ ಕತೆ ಆಗಿರೋದ್ರಿಂದ ಜನರಲ್ಲಿ ಈ ಸಿನಿಮಾ ನೋಡಬೇಕು ಅನ್ನುವಂತಹ ಉತ್ಸಾಹ ಸಿಕ್ಕಾಪಟ್ಟೆ ಇದೆ. ಸೊ ನಮಗೆ ಇದ್ದಿದ್ದು ಟಾಕ್ಸಿಕ್ ಇದ್ರ ಎದುರುಗಡೆ ಬಂದಾಗ ಸಹಜವಾಗಿ ಎಲ್ಲೋ ಒಂದು ಕಡೆ ಎರಡು ದೊಡ್ಡ ಸಿನಿಮಾಗಳು ಈ ರೀತಿ ಮುಖಾಮುಖಿ ಆಗಬಾರ್ದು ಅನ್ನುವಂಥದ್ದೇ ಇತ್ತು. ಸೊ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಟಾಕ್ಸಿಕ್ ಸೋಲೋ ಎಂಟ್ರಿ June 4th ಬರುತ್ತೆ. ಅದು ಕೂಡ ದೊಡ್ಡ ದಾಖಲೆಯನ್ನ ಮಾಡುತ್ತೆ ಅನ್ನುವಂಥದ್ದು. ಸೊ ಮಾರ್ಚ್ 19 ದುರಂಧರ್ 2 ಸೋಲೋ ಎಂಟ್ರಿ ಆಗುತ್ತೆ. ಈಗ ಆಲ್ರೆಡಿ ಟಿಕೆಟ್ ಬುಕ್ಕಿಂಗ್ ಜಗತ್ತಿನಾದ್ಯಂತ ಬರ್ತಾ ಇರುವಂತಹ ಟಿಕೆಟ್ ಬುಕ್ಕಿಂಗ್, ಅಡ್ವಾನ್ಸ್ ಬುಕ್ಕಿಂಗ್ ನೋಡ್ತಾ ಇದ್ರೆ ಪೇಯ್ಡ್ ಪ್ರೀಮಿಯರ್ಗೆ ಬಹಳ ದೊಡ್ಡ ದಾಖಲೆಯನ್ನ ಈ ಸಿನಿಮಾ ಮಾಡುತ್ತೆ ಅನ್ನುವಂಥದ್ದು. ಸೊ ಮಾರ್ಚ್ 19 ರಿಲೀಸ್ ಡೇ ಏನಿದೆ ಅದರ ಬುಕ್ಕಿಂಗ್, ಟಿಕೆಟ್ ಬುಕ್ಕಿಂಗ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಅದಾದ ಮೇಲೆ ಅದು ಯಾವ ರೀತಿ ಕಲೆಕ್ಷನ್ ಅನ್ನ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಅಂದಾಜಿಸ್ಬೋದು. ಬೆಂಗಳೂರಿನಲ್ಲೇ ಈಗ ಆಲ್ರೆಡಿ ನಾನು ಬುಕ್ ಮೈ ಶೋನ ಓಪನ್ ಮಾಡಿ ನೋಡ್ತಾ ಇದ್ದೆ. ಎಲ್ಲ ಕಡೆಗಳಲ್ಲೂ ಬುಕ್ಕಿಂಗ್ ಇದೆ, ಎಲ್ಲ ಕಡೆಗಳಲ್ಲೂ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಸೊ ಸಿನಿಮಾ ನೋಡಿ, ಭಾಷೆಯನ್ನು ಮೀರಿ ಜನರು ಈ ಸಿನಿಮಾವನ್ನು ನೋಡ್ತಾ ಇರೋದಕ್ಕೆ ಕಾರಣ ದೇಶಭಕ್ತಿ ಮತ್ತು ಪಾಕಿಸ್ತಾನ ಅನ್ನುವಂತಹ ಒಂದು ಶತ್ರು ರಾಷ್ಟ್ರ ನಮ್ಮ ಭಾರತದ ವಿರುದ್ಧ ಮಾಡುವಂತಹ ಷಡ್ಯಂತ್ರಗಳು ಮತ್ತು ಭಾರತದಲ್ಲಿ ಯಾವುದೇ ಉಗ್ರ ಚಟುವಟಿಕೆಗಳಾದಾಗಲೂ ಪಾಕಿಸ್ತಾನ ಪರೋಕ್ಷವಾಗಿ ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಹೇಗೆ ಕುಮ್ಮಕ್ಕನ್ನು ಕೊಡುತ್ತೆ, ಹೇಗೆ ಅಲ್ಲಿನ ಉಗ್ರ ಸಂಘಟನೆಗಳನ್ನು ಪೋಷಣೆ ಮಾಡುತ್ತೆ ಅನ್ನುವಂಥದ್ದರ ಒಂದು ಕಥೆ ಏನಿದೆ ಅದು ಪ್ರತಿಯೊಬ್ಬ ಭಾರತೀಯರ ಒಳಗಡೆಯೂ ಕೂಡ ಒಂದು ಕಿಚ್ಚನ್ನು ಹಚ್ಚಿದೆ. ಹಾಗಾಗಿ ಈ ಸಿನಿಮಾವನ್ನು ನೋಡಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲೇ ಆಗಲಿ, ದೆಹಲಿ ಆಗ್ಬೋದು, ಹೈದರಾಬಾದ್ ಆಗ್ಬೋದು, ಮುಂಬೈ ಆಗ್ಬೋದು, ಎಲ್ಲ ಕಡೆಗಳಲ್ಲೂ ದೇಶದ ಪ್ರಮುಖ ನಗರಗಳಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ, ಬಹಳ ಜೋರಾಗಿ ಆಗ್ತಾ ಇದೆ. 2,500 ರೂಪಾಯಿ, 3,000 ರೂಪಾಯಿ, 3,500 ರೂಪಾಯಿ ಟಿಕೆಟ್ ರೇಟ್ ಇದ್ರೂ ಕೂಡ ಪೇಯ್ಡ್ ಪ್ರೀಮಿಯರ್ಗೆ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇರೋ ರೀತಿಯನ್ನು ನೋಡಿದಾಗ ಜನರಿಗೆ ಈ ಸಿನಿಮಾ ಬಗ್ಗೆ ಯಾವ ರೀತಿಯ ಕಾಯುವಿಕೆಯಲ್ಲಿ ಪ್ರೇಕ್ಷಕರು ಇದ್ದಾರೆ ಅಂತ ನಾವು ಅಂದಾಜಿಸ್ಬೋದು. ಬೆಂಗಳೂರಿನಲ್ಲೇ 2,200 ರೂಪಾಯಿ ಟಿಕೆಟ್ ರೇಟ್ ಇದೆ, ಆದರೂ ಕೂಡ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ.
ಸಿಕ್ಕಾಪಟ್ಟೆ ಶೋಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ, ಬುಕ್ಕಿಂಗ್ ಬಹಳ ಚೆನ್ನಾಗಿ ಆಗ್ತಾ ಇದೆ. ಎಸ್, ಅಫ್ಕೋರ್ಸ್ ಮಾರ್ಚ್ 19ನೇ ತಾರೀಕು ಬಹಳ ಬಿಗ್ ಡೇ. ಸೊ ಅವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳು ಬಂದರೂ ಕೂಡ ಅದ್ಯಾವುದೂ ಕೂಡ ದುರಂಧರ್ 2ಗೆ ಸವಾಲಾಗಿ ನಿಲ್ಲುವಂತಹ ಸಿನಿಮಾಗಳಲ್ಲ. ಕನ್ನಡದಲ್ಲೂ ಕೂಡ ಲವ್ ಮಾಕ್ಟೈಲ್ 3 ಬರ್ತಾ ಇದೆ. ಅದು ಕನ್ನಡಿಗರಿಗೆ ಇಷ್ಟ ಆಗುತ್ತೆ, ಕನ್ನಡಿಗರು ಆ ಸಿನಿಮಾವನ್ನ ನೋಡ್ತಾರೆ. ಆದ್ರೆ ದುರಂಧರ್ 2ಗೆ ಟಾಕ್ಸಿಕ್ ಬಂದಿದ್ರೆ ಬಹಳ ದೊಡ್ಡ ಫೇಸ್ ಆಫ್ ಆಗ್ತಿತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಜಗತ್ತಿನಾದ್ಯಂತ, ಡೊಮೆಸ್ಟಿಕ್ ಮತ್ತು ಜಗತ್ತಿನಾದ್ಯಂತ ನೋಡಿದ್ರೆ ದುರಂಧರ್ 2 ಬಹಳ ದೊಡ್ಡ ಸೋಲೋ ಎಂಟ್ರಿ ಆಗತ್ತೆ. ರಣವೀರ್ ಸಿಂಗ್ ಕರಿಯರ್ನಲ್ಲೇ ಇದು ದುರಂಧರ್ ಸಿನಿಮಾ 1300 ಕೋಟಿ ಗಳಿಕೆ ಮಾಡಿರುವಂತಹ, ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ. ದುರಂಧರ್ 2 ಬರೀ ರಣವೀರ್ ಸಿಂಗ್ ಕರಿಯರ್ನಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡುವಂತಹ ಸಿನಿಮಾ ಖಂಡಿತವಾಗ್ಲೂ ಆಗತ್ತೆ. ಈ ಬಾರಿ 5 ಭಾಷೆಗಳಲ್ಲಿ ಈ ಸಿನಿಮಾ ಬರ್ತಾ ಇದೆ. ಒಂದೇ ಭಾಷೆಯಲ್ಲಿ ಬಂದರೂ ಕೂಡ ಈ ಸಿನಿಮಾಗೆ ಅಂತಹ ದೊಡ್ಡ ಸಮಸ್ಯೆ ಏನು ಆಗ್ತಾ ಇರಲಿಲ್ಲ. 5 ಭಾಷೆಗಳಲ್ಲಿ ಬರ್ತಾ ಇದೆ, ಅದು ಇನ್ನೊಂದು ಆಡೆಡ್ ಈ ಸಿನಿಮಾಗೆ ಆಗುತ್ತೆ ಅನ್ನುವಂಥದ್ದು. ಸೊ ದುರಂಧರ್ 2 ರಿವೆಂಜ್ ಸಿನಿಮಾಗಾಗಿ ನೀವೆಲ್ಲ ಕಾಯ್ತಾ ಇದೀವಿ. ಸೊ ಮಾರ್ಚ್ 19ಕ್ಕೆ ಈ ಸಿನಿಮಾವನ್ನ ನೋಡಿ. ಸೊ ಅದಾದ ನಂತರ ಸಿನಿಮಾ ಹೇಗಿತ್ತು ಅಂತ ಮತ್ತೆ ರಿವ್ಯೂ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.